ಆರ್ಸಿಬಿ ಈ ಸಲ ಕಪ್ ನಮ್ದೆ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಇವತ್ತಿನ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ಸಿಬಿ ತುಂಬಾ ಸುಲಭವಾಗಿ ಕ್ವಾಲಿಫೈಯರ್ 1 ನಲ್ಲಿ ಗೆಲ್ಲುವ ಮೂಲಕ 8 ಸೀಸನ್ಗಳ ನಂತರ ಫೈನಲ್ಗೆ ಲಗ್ಗೆ ಇಟ್ಟಿರುವಂತದ್ದು. ಈ ಒಂದು ಪಂದ್ಯ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ಈಗಾಗಲೇ ನಾವು ವಿಡಿಯೋಗಳನ್ನು ಮಾಡಿ ನಮ್ಮ IPL ಧಮಾಕದ ವಿಶೇಷ ಕಾರ್ಯಕ್ರಮದಲ್ಲಿ ಅಪ್ ಮಾಡಿದ್ದೇವೆ. ತಾವು ಅದನ್ನು ನೋಡಬಹುದು. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ಇವತ್ತಿನ ಪಂದ್ಯದ ಕೆಲವೊಂದಿಷ್ಟು ಸ್ವಾರಸ್ಯಕರ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಮಾತನಾಡಲೇಬೇಕು. ಒಂದು ಪ್ರೀತಿ ಜಿಂಟಾ, ಮತ್ತೊಂದು ನಮ್ಮ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ವಿರಾಟ್ ಅವರ ಬಗ್ಗೆ ಮಾತನಾಡಲೇಬೇಕು. ಹೌದು, ಇವರಿಬ್ಬರು ಇವತ್ತು ತುಂಬಾನೇ ಹೈಲೈಟ್ ಆಗಿದ್ರು ಇವತ್ತಿನ ಪಂದ್ಯದಲ್ಲಿ. ಯಾಕಂತಂದ್ರೆ ಪ್ರೀತಿ ಜಿಂಟಾ ಅವರಿಗೆ ಆರಂಭದಲ್ಲಿ ತೆಗೆದುಕೊಳ್ಳೋಣ. ಪ್ರೀತಿ ಜಿಂಟಾ ಅವರು ಪಂಜಾಬ್ ಕಿಂಗ್ಸ್ ತಂಡದ ಮಾಲಕಿ ಆದಾಗಿನಿಂದಲೂ ಕೂಡ ಪ್ರತಿ ಪಂದ್ಯದಲ್ಲೂ ಕೂಡ ಸ್ಟೇಡಿಯಂಗೆ ಬರ್ತಾರೆ, ತಮ್ಮ ತಂಡವನ್ನು ಚೀರ್ ಮಾಡ್ತಾರೆ. ಪ್ರತಿ ತಂಡದ ಗೆಲುವಿನಲ್ಲೂ ಕೂಡ ತುಂಬಾ ಭಾಗವಹಿಸ್ತಾರೆ, ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸ್ತಾರೆ. ಪ್ರತಿ ತಂಡದ ಆಟಗಾರರ ಬಳಿ ಹೋಗಿ ಆ ಒಂದು ಗೆಲುವಿನ ಸಂತೋಷವನ್ನ ಹಂಚಿಕೊಳ್ತಾರೆ ಪ್ರೀತಿ ಜಿಂಟಾ. ಇವತ್ತಿನ ಪಂದ್ಯಕ್ಕೂ ಕೂಡ ಚಂಡೀಗಢನ ಸ್ಟೇಡಿಯಂಗೆ ಬಂದಿದ್ದರು ಪ್ರೀತಿ ಜಿಂಟಾ ಅವರು. ಪ್ರತಿ ತಮ್ಮ ತಂಡದ ವಿಕೆಟ್ಗಳು ಉರುಳಿದಾಗ ಆ ಪ್ರೀತಿ ಜಿಂಟಾ ಅವರ ಫೇಸ್ ಅನ್ನ ನೋಡಬೇಕಾಗಿತ್ತು. ತುಂಬಾ ಸಪ್ಪೆಯಾಗಿ ಸ್ಟೇಡಿಯಂನ ಗ್ಯಾಲರಿಯಲ್ಲಿ ಕುಳಿತುಕೊಂಡಿದ್ರು. ತಮ್ಮ ತಂಡದ ಆಟಗಾರರು ಪೆವಿಲಿಯನ್ ಪರೇಡ್ ನಡೆಸಿದಾಗ ಅವರ ಫೇಸ್ ಅಲ್ಲಿ ತುಂಬಾ ಬೇಜಾರಾಗಿರ್ತಕ್ಕಂಥ ಭಾವನೆ ಕಾಣ್ತಾ ಇತ್ತು, ಸಪ್ಪೆಯಾಗಿರ್ತಕ್ಕಂತಹ ಫೇಸ್ ಕಾಣ್ತಾ ಇತ್ತು. ಪಕ್ಕದಲ್ಲಿರ್ತಕ್ಕಂತಹ ತಮ್ಮ ತಂಡದ ಸಹಚರರ ಜೊತೆ ಕೂಡ ಮಾತನಾಡುವುದನ್ನು ಕಡಿಮೆ ಮಾಡಿದ್ರು ಪ್ರೀತಿ ಜಿಂಟಾ. ಯಾಕಂತಂದ್ರೆ ಪ್ರತಿ ತಮ್ಮ ತಂಡ ಏನಾದರೂ ಬೌಂಡರಿ ಸಿಕ್ಸರ್ಗಳನ್ನ ಬಾರಿಸಿದಾಗ, ತಮ್ಮ ತಂಡ ಗೆಲುವಿನತ್ತ ಮುನ್ನೊಯ್ದಾಗ ತುಂಬಾ ಆ ಫ್ಲಾಗ್ ಅನ್ನು ಹಾರಿಸುವ ಮೂಲಕ ತಮ್ಮ ತಂಡದ ಆಟಗಾರರ ಒಂದು ಖುಷಿಯನ್ನು ಕೊಡ್ತಾ ಇದ್ರು. ಒಂದು ಏನೋ ಮಾತನಾಡಿಸ್ತಕ್ಕಂಥ ಸಂಕೇತದಲ್ಲಿ ತುಂಬಾ ಚೀರ್ ಮಾಡ್ತಾ ಇದ್ರು, ತುಂಬಾ ನಗುಮುಖದಿಂದ ಸ್ಟೇಡಿಯಂನ ಗ್ಯಾಲರಿಯಲ್ಲಿ ಕುಳಿತುಕೊಳ್ತಾ ಇದ್ರು. ಆದ್ರೆ ಇವತ್ತು ಪಂದ್ಯ ಆರಂಭವಾದಾಗಿನಿಂದಲೂ ಕೂಡ ತಂಡ ಸೋಲಿನತ್ತ ಮುಖ ಮಾಡಿದ ಕ್ಷಣದವರೆಗೂ ಕೂಡ ಪ್ರೀತಿ ಜಿಂಟಾ ಸಪ್ಪೆಯಾಗಿರ್ತಕ್ಕಂತಹ ಫೇಸ್ ಅನ್ನ ಮಾಡಿ ಇವತ್ತು ಗ್ಯಾಲರಿಯಲ್ಲಿ ಕುಳಿತುಕೊಂಡಿದ್ರು. ಪದೇ ಪದೇ IPL ಕ್ಯಾಮ್ರಾಮನ್ ಕೂಡ ಪ್ರೀತಿ ಜಿಂಟಾ ಅವರನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ತುಂಬಾನೇ ಬೇಜಾರಾಗಿರ್ತಕ್ಕಂತಹ ಮೂಡಲ್ಲಿ ಇವತ್ತು ಪ್ರೀತಿ ಜಿಂಟಾ ಅವರು ಕುಳಿತುಕೊಂಡಿದ್ರು. ಸಹಜವಾಗಿ ತಮ್ಮ ತಂಡ ಇಷ್ಟು ವರ್ಷಗಳ ಬಳಿಕ 2014ರಲ್ಲಿ ತಮ್ಮ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಈ ಕ್ಷಣವನ್ನು ಕೂಡ ಕಣ್ತುಂಬಿಕೊಳ್ಳಲು ಬಂದಿದ್ರು. ತಮ್ಮ ತಂಡ ಫೈನಲ್ಗೆ ಬರುತ್ತೆ ಎನ್ನುವಂತ ಆಸೆಯಿಂದ ಇವತ್ತು ಸ್ಟೇಡಿಯಂಗೆ ಬಂದಿದ್ದರು ಪ್ರೀತಿ ಜಿಂಟಾ. ಆದರೆ RCB ಆರ್ಭಟದ ಮುಂದೆ ಪ್ರೀತಿ ಜಿಂಟಾ ಅವರಿಗೆ ಆ ಸಂತೋಷದ ಕ್ಷಣಗಳನ್ನ ಸವಿಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ಒಂದು ವಿಷಯ ಕೂಡ ಪ್ರೀತಿ ಜಿಂಟಾ ಅವರಿಗೆ ತುಂಬಾನೇ ಕಾಡ್ತಾ ಇರಬಹುದು ಈ ಒಂದು ಸೋಲು. ಯಾಕಂತಂದ್ರೆ ಅದು ಅಂತಿಂತ ಸೋಲಲ್ಲ, ಕೇವಲ 101 ರನ್ಗೆ ಆಲ್ ಔಟ್ ಆಯಿತು ತಮ್ಮ ತಂಡ. ಹಾಗಾಗಿ ತುಂಬಾ ಬೇಜಾರಲ್ಲಿ ಕುಳಿತುಕೊಂಡಿದ್ದು ಪ್ರೀತಿ ಜಿಂಟಾ ಅವರು. ಮತ್ತೊಂದು ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಅವರು, ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ, ರನ್ ಮಷಿನ್ ವಿರಾಟ್ ಕೊಹ್ಲಿ ಅವರು ಇವತ್ತು ಸಂತೋಷದ ಅಲೆಯಲ್ಲಿ ತೇಲಾಡಿದ್ರು ಅಂತ ಹೇಳ್ಬೋದು. ಸಹಜವಾಗಿ ನೀವು ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ ಮತ್ತು ಆ ಸೆಲೆಬ್ರೇಷನ್ ಮೂಡ್ ಅನ್ನ ಯಾವಾಗಲೂ ಕೂಡ ಕಂಡಿರ್ತೀರಾ. ಆದರೆ ಇವತ್ತು ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ತುಂಬಾನೇ ಹೆಚ್ಚಿನದಾಗಿತ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಆರಂಭದಲ್ಲಿ ಪ್ರಿಯಾಂಶ್ ಆರ್ಯ ಅವರ ವಿಕೆಟ್ ಬಿದ್ದಾಗಿನಿಂದಲೂ ಕೂಡ ವಿರಾಟ್ ಕೊಹ್ಲಿ ಅವರದ್ದು ಆರಂಭವಾಯಿತು ಸೆಲೆಬ್ರೇಷನ್ ಮೂಡ್. ಅದು ಕಂಟಿನ್ಯೂ ಆಗಿ ತಮ್ಮ ತಂಡ ಗೆಲುವಿನ ಮುನ್ನುಗ್ಗುವವರೆಗೂ ಕೂಡ ಆ ಸಂಭ್ರಮಾಚರಣೆಯಲ್ಲಿ ವಿರಾಟ್ ಕೊಹ್ಲಿ ಅವರು ತೇಲಾಡಿದರು. ಪ್ರತಿ ವಿಕೆಟ್ ಬಿದ್ದಾಗ ತುಂಬಾನೇ ಹುರುಪಿನೊಂದಿಗೆ ತಮ್ಮ ತಂಡದ ವಿಕೆಟ್ ಅನ್ನು ಪಡೆದಿರ್ತಕ್ಕಂತಹ ಬೌಲರ್ನ ಚೇರ್ ಮಾಡ್ತಾ ಇದ್ರು, ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ರು. ಸಹಜವಾಗಿ ವಿರಾಟ್ ಅವರು IPL ಪಂದ್ಯ ಅಂತಂದು ಬಂದಾಗಲ್ಲ, ಇಡೀ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದಾಗ ಕೂಡ ಅದೇ ಸೆಲೆಬ್ರೇಷನ್ ಮೂಡಲ್ಲಿ ಇರ್ತಾರೆ. ಅದು ಕೂಡ ತಮ್ಮ ನೆಚ್ಚಿನ ತಂಡ ಕಳೆದ 18 ಸೀಸನ್ಗಳಿಂದ ಯಾವುದೇ ತಂಡಕ್ಕಾಡದೆ RCB ನನ್ನ ಜೀವ, RCB ನನ್ನ ಜೀವಾಳ, ನಾನು ಎಷ್ಟೇ ಸೀಸನ್ ಆಡಿದ್ರು ಕೂಡ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವೇ ಎನ್ನುವಂತಹ ಮಾತಿನೊಂದಿಗೆ ಬಂದಿರತಕ್ಕಂತಹ ಕಿಂಗ್ ಖಾನ್ ವಿರಾಟ್ ಅವರು RCB ತಂಡದ ಒಂದು ಆಪತ್ ಬಾಂಧವರಾಗಿದ್ದಾರೆ, ಲೋಕಲ್ ಬಾಯ್ ಆಗಿದ್ದಾರೆ. ತಮ್ಮ ತವರು ಡೆಲ್ಲಿ ಆಗಿದ್ರು ಕೂಡ ನಮ್ಮ ಕರುನಾಡಿನ ತಂಡಕ್ಕೆ, ನಮ್ಮ ಕರ್ನಾಟಕ ತಂಡಕ್ಕೆ ಆಡ್ತಾ ಬಂದಿದ್ದಾರೆ. ಹಾಗಾಗಿ ಒಂದೇ ಒಂದು ಬಾರಿ ಕಪ್ ಮೇಲೆ ಸಾಧ್ಯವಾಗಿಲ್ಲ ವಿರಾಟ್ ಕೊಹ್ಲಿ ಅವರಿಗೆ. ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಎನ್ನುವಂತಹ ಮಾತನ್ನು ಹೇಳಿದಾಗ ವಿರಾಟ್ ಕೊಹ್ಲಿ ಅವರು ಕೊನೆ ಹಂತದ ಮೂಮೆಂಟ್ ಅಲ್ಲಿ ತಮ್ಮ ತಂಡ ಸೋತಾಗ ತುಂಬಾನೇ ಬೇಜಾರಲ್ಲಿ ಇರ್ತಾ ಇದ್ರು. ಆದರೆ ಪ್ರತಿ ವರ್ಷ RCBಗೆ ಕಪ್ ಗೆಲ್ಲಿಸಿಕೊಳ್ಳಲೇಬೇಕು ಎನ್ನುವಂತ ಇಂಟೆಂಟ್ ಒಂದಿಗೆ ಬರ್ತಾ ಇದ್ರು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಆದರೆ ಸೀಸನ್ 18ರಲ್ಲಿ ತಮ್ಮ ಜರ್ಸಿ ನಂಬರ್ ಕೂಡ 18. ಹಾಗಾಗಿ ಒಂದು ಭಿನ್ನ ರೀತಿಯಲ್ಲಿ RCBಯ ವಿರಾಟ್ ಕೊಹ್ಲಿ ಅವರು ಕಾಣ್ತಾ ಇದ್ರು. ಹಾಗಾಗಿ ತಮ್ಮ ತಂಡ ಫೈನಲ್ಗೆ ಬರುವುದನ್ನು ಕಾಯ್ತಾ ಇದ್ರು. ಎದುರು
ಎಲ್ಲರೂ ನೋಡ್ತಾ ಇದ್ರು. ಏನಾದರೂ ಮಾಡಿ ಈ ಒಂದು ಅವಕಾಶವನ್ನ, ಈ ಒಂದು ಸುವರ್ಣ ಅವಕಾಶವನ್ನ ಕೈ ಚೆಲ್ಲುವುದು ಬೇಡ, ಸೀಸನ್ 18 ಕಪ್ ನಮ್ಮದಾಗಲೇಬೇಕು ಎನ್ನುವಂತಹ ಇಂಟೆಂಟ್ ಒಂದಿಗೆ ಇವತ್ತು ವಿರಾಟ್ ಕೊಹ್ಲಿ ಅವರು ಬಂದಿದ್ರು. ಹಾಗಾಗಿ ಅದರಂತೆಯೇ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆರ್ಭಟಿಸಿತ್ತು. ಆ ಒಂದು ಆರ್ಭಟವನ್ನ ತಮ್ಮ ಸಂಭ್ರಮಾಚರಣೆಯ ಮೂಲಕ ವಿರಾಟ್ ಕೊಹ್ಲಿ ಅವರು ತುಂಬಾನೇ ಎಂಜಾಯ್ ಮಾಡಿದ್ರೆ ಅಂತ ಹೇಳ್ಬೋದು. ಕೊನೆಗೆ ಫೈನಲ್ಗೂ ಕೂಡ ಲಗ್ಗೆ ಇಡ್ತು. ಹಾಗಾಗಿ ತುಂಬಾ ಜಾಲಿ ಮೂಡ್ ಅಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಅವರು, ತುಂಬಾ ಖುಷಿಯಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಹಾಗೂ ಫೈನಲ್ ಪಂದ್ಯಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಒಂದು ಪಂದ್ಯದಲ್ಲೂ ಕೂಡ ಇದೇ ಜೋಶನ್ನ ಮುಂದುವರಿಸಿ ಕಪ್ ಮೇಲೆತ್ತುವ ಕನಸನ್ನ ಈಡೇರಿಸಿಕೊಂಡು ಆ ಒಂದು ಗೆಲುವಿಗೆ, ಆ ಒಂದು ಪಂದ್ಯಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಕೊನೆಯ ಹಂತದಲ್ಲಿದ್ದಾರೆ. ಈಗಾಗಲೇ ಅವರು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ, T20 ಕ್ರಿಕೆಟ್ಗೂ ಕೂಡ ನಿವೃತ್ತಿಯನ್ನು ಹೊಂದಿದ್ದಾರೆ, T20 ವಿಶ್ವಕಪ್ನ ಕಪ್ಪನ್ನು ಕೂಡ ಮೇಲೆತ್ತಿದ್ದಾರೆ. ಹಾಗಾಗಿ ಈ ಒಂದು IPL ಕಪ್ ಮೇಲೆತ್ತುವ ಮೂಲಕ ತನ್ನ ಕನಸನ್ನು ನನಸಾಗಿಸಿಕೊಳ್ಳಲು ವಿರಾಟ್ ಕೊಹ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಅತ್ತ ಆಪದ್ ಬಾಂಧವ ಸೌತ್ ಆಫ್ರಿಕಾದ ದಿಗ್ಗಜ ಮಿಸ್ಟರ್ 360 ABD ಅವರು ಕೂಡ ನಮ್ಮ ಭಾರತಕ್ಕೆ ಬಂದಿದ್ದಾರೆ. ಸುಮಾರು ಇನ್ನಿಂಗ್ಸ್ಗಳನ್ನ ABD ಮತ್ತು ವಿರಾಟ್ ಅವರು ಆನಂದಿಸಿದ್ದಾರೆ. ಹಾಗಾಗಿ ವಿರಾಟ್ ಅವರ ಜೊತೆಗೆ ABD ಕೂಡ ಕಪ್ ಮೇಲೆತ್ತಬೇಕು, ಅದು ಆಸೆ ನನ್ನದು ಎನ್ನುವಂತಹ ಮಾತಿನೊಂದಿಗೆ ABD ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ಒಂದು RCBಗೆ ಅವಿಸ್ಮರಣೀಯ ಕ್ಷಣ. ಸಾಕಷ್ಟು ಕೋಟಿ ಜನರ ಕನಸಾಗಿದೆ RCB ಕಪ್ ಮೇಲೆತ್ತಬೇಕೆನ್ನುವುದು. ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ಮಾತ್ರವಲ್ಲ, ಇಡೀ ವಿಶ್ವದ ಜನ RCB ಕಪ್ ಮೇಲೆತ್ತುವುದನ್ನ ಕಾತುರದಿಂದ ಕಾಯ್ತಾ ಇದೆ, ಆ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದೆ. ಹಾಗಾಗಿ RCBಗೆ ಇನ್ನೊಂದೇ ಸ್ಟೆಪ್ ಮಾತ್ರ ಬಾಕಿ ಇದೆ. ಯಾರು RCBಗೆ ಫೈನಲ್ ಅಲ್ಲಿ ಎದುರಾಗ್ತಾರೆ ಎನ್ನುವಂಥದ್ದು ಕಾದು ನೋಡಬೇಕು. ಹಾಗಾಗಿ ಇವತ್ತಿನ ಪಂದ್ಯ ಹೇಗಿತ್ತು, ಕೊಹ್ಲಿ ಸೆಲೆಬ್ರೇಷನ್ ನೀವು ಯಾವ ರೀತಿ ಎಂಜಾಯ್ ಮಾಡಿದ್ರಿ ಎನ್ನುವಂಥದ್ರ ಬಗ್ಗೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಾಗೆ ನಿಮಗೆ ಸಿಗ್ತೇವೆ. ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ IPLನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.